ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತ ಒಂದು ಗಾದೆ ಮಾತು. ಸರ್ಕಾರದ ನಡೆ ಕೂಡ ಅದೇ ರೀತಿ ಅನ್ನಿಸ್ತಾ ಇದೆ. ತಪ್ಪುಗಳನ್ನು ತಮ್ಮಲ್ಲಿ ಇಟ್ಟುಕೊಂಡು ಮಾಧ್ಯಮದವರ ಮೇಲೆ ನಿರ್ಬಂಧ ಹೇರೋದಕ್ಕೆ ಮುಂದಾಗಿದೆ ಸರ್ಕಾರ. ಇಷ್ಟಕ್ಕೂ ಏನಾಯಿತು ಮತ್ತು ಏನು ಆದೇಶ, ಡೀಟೇಲನ್ನು ಹೇಳ್ತಾ ಹೋಗ್ತೀನಿ. ಮಾಧ್ಯಮಗಳನ್ನು ನಿಯಂತ್ರಣ ಮಾಡೋದಕ್ಕೆ ಸರ್ಕಾರ ಸಜ್ಜು. ವಿಧಾನಸೌಧದಲ್ಲಿ ಮಾಧ್ಯಮಗಳ ಸ್ವಾತಂತ್ರ್ಯ ಹರಣಕ್ಕೆ ಮುಂದಾಗಿದೆ ಸರ್ಕಾರ. ಆಡಳಿತ ಸುಧಾರಣಾ ಇಲಾಖೆಯಿಂದ ಅಕ್ಷರಶಃ ಇದು ತುಘಲಕ್ ದರ್ಬಾರ್. ಸರ್ಕಾರ ಸೂಚಿಸಿದ ಜಾಗದಲ್ಲೇ ಪ್ರತಿಕ್ರಿಯೆ ಪಡಿಬೇಕಂತ. ಹಿನ್ನೆಲೆ ಸೂಚಿಸಿದ ಜಾಗದಲ್ಲಿ ವರದಿಗಾರರು ಪ್ರತಿಕ್ರಿಯೆ ಪಡಿಬೇಕು, ಎಲ್ಲಂದ್ರಲ್ಲಿ ತಗೊಳ್ಳಂಗಿಲ್ಲ. ಭದ್ರತೆಯ ನೆಪ ಹೇಳಿ ಮಾಧ್ಯಮಗಳ ಸ್ವಾತಂತ್ರ್ಯ ಹರಣ. ವಾರ್ತಾ ಇಲಾಖೆಗೆ ಪತ್ರವನ್ನು ಬರೆಯಲಾಗಿದೆ DPARನಿಂದ, ಆಡಳಿತ ಸುಧಾರಣಾ ಇಲಾಖೆ ವತಿಯಿಂದ. ವಿಧಾನಸೌಧದಲ್ಲಿ ಮಾಧ್ಯಮಗಳನ್ನು ನಿಯಂತ್ರಣ ಈಗಾಗಲೇ ಒಂದು ಹಂತದಲ್ಲಿ ನಿಯಂತ್ರಣ ಮಾಡಿಬಿಟ್ಟಿದ್ದಾರೆ. ಮೊದಲೆಲ್ಲ ಅಧಿವೇಶನ ನಡಿಬೇಕಾದ್ರೆ ಚಿತ್ರೀಕರಣವನ್ನು ಮಾಧ್ಯಮದವರೇ ಮಾಡ್ತಾ ಇದ್ರು. ಅಲ್ಲಿ ಒಂದಷ್ಟು ಹುಳುಕುಗಳನ್ನು ಹೊರಗೆ ತೆಗೆದುವಲ್ಲ, ಅದಕ್ಕೆ ಕಡಿವಾಣ ಹಾಕಿದ್ರು. ನಾವೇನು ಕೊಡ್ತೀವಿ ಅದನ್ನೇ ತಗೋಬೇಕು ಅಂತ. ಈಗ ಇದೊಂದು ಶುರು. ಏನಂತ, ಇವರು ಸೂಚಿಸಿದ ಜಾಗದಲ್ಲೇ ನಾವು ಪ್ರತಿಕ್ರಿಯೆ ಪಡಿಬೇಕು. ಇವರು ಎಲ್ಲಿ ಹೇಳ್ತಾರೆ ಅಲ್ಲಿ ನಿಂತ್ಕೊ ಅಂದ್ರೆ ನಿಂತ್ಕೋಬೇಕು, ಕೂತ್ಕೊ ಅಂದರೆ ಕೂತ್ಕೋಬೇಕು. ಮಾಧ್ಯಮಗಳ ಮೇಲೆ ಈ ರೀತಿ ನಿರ್ಬಂಧ ಸರಿನಾ? ಇದು ಹಾಗೆ ನೋಡೋಕೆ ಹೋದರೆ ಮಾಧ್ಯಮಗಳ ಸ್ವತಂತ್ರ ಹರಣ ಅಲ್ವಾ? ಇದು ಹೆಂಗೆ ಅಂತಂದರೆ ಹೇಳೋರಿಲ್ಲ ಕೇಳೋರಿಲ್ಲ. ಇವರು ಮಾಡಿದ್ದೇ ರೂಲ್ಸು ಅನ್ನೋ ರೀತಿಯಲ್ಲಿ ಆಗಿದೆ. ಇದು ಕೂಡ ಜಾರಿಗೆ ಬಂದುಬಿಟ್ರೆ ಕಂಪ್ಲೀಟ್ ವಿಧಾನಸೌಧದಲ್ಲಿ ಕಂಪ್ಲೀಟ್ ರಿಸ್ಟ್ರಿಕ್ಷನ್ ಮೀಡಿಯಾದವ್ರಿಗೆ. ನಾವು ವಿಧಾನಸೌಧದ ಒಳಭಾಗದಲ್ಲೆಲ್ಲ ಸುತ್ತಾಡಿಕೊಂಡು ಅಲ್ಲಿನ ವಿಚಾರಗಳನ್ನು ಹೊರಗೆ ತೆಗೆದು ಎಷ್ಟೆಲ್ಲ ಹುಳುಕುಗಳನ್ನು ಹೊರಗೆ ತೆಗೆದಿದ್ವಲ್ಲ, ಅದೇ ತಪ್ಪಾಗೋಯ್ತು ಈಗ. ಅದಕ್ಕೆ ನಿರ್ಬಂಧ. ಇವರು ನಿಂತ್ಕೊಂಡ್ ಕಡೆ ನಿಂತ್ಕೋಬೇಕು, ಇವರು ಬೈಕ್ ತಗೊಂಡ್ ಕಡೆ ತಗೋಬೇಕು. ಮಾಧ್ಯಮಗಳನ್ನು ಹತ್ತಿಕ್ಕೋದಕ್ಕೆ ಸರ್ಕಾರ ತಂತ್ರವನ್ನು ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಈಗ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ. ಸರ್ಕಾರ ಹೇಳಿದ ಕಡೆ ಪ್ರತಿಕ್ರಿಯೆ ಪಡಿಬೇಕಂತೆ, ಇನ್ನೆಲ್ಲೂ ಪಡೆಯಂಗಿಲ್ವಂತೆ. ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರೋದಕ್ಕೆ ಈ ಕಸರತ್ತುಗಳು. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸರ್ಕಾರದಿಂದಲೇ ಧಕ್ಕೆ ಆಗ್ತಾ ಇದೆ. ವಿರೋಧ ಪಕ್ಷಗಳ ನಾಯಕರ ಅಭಿಪ್ರಾಯ ಹಂಚಿಕೆಗೂ ಕೂಡ ಬೇಲಿ. ಹಂಗಂದ್ರೆ ಇವರು ನಾಳೆ ದಿನ ಇನ್ನೂ ಒಂದು ಮಾಡ್ತಾರೆ, ಇಂತಿಂಥವ್ರ ಹತ್ರನೇ ರಿಯಾಕ್ಷನ್ ತಗೊಳ್ಳಿ ಅಂತ. ಅವ್ರ ಹತ್ರನೇ ತಗೋಬೇಕು ನಾವು, ಇನ್ಯಾರ ಹತ್ರನೂ ತಗೊಳ್ಳಿ. ಅದು ಆ ರೂಲ್ಸ್ ಬಂದರೂ ಬಂದಂಗೆನೆ ಮುಂದಕ್ಕೆ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಅಂತ ಹೇಳ್ತಾರೆ. ಮಾಧ್ಯಮಗಳ ಮೇಲೆ ನಿರ್ಬಂಧ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ, ವಿಧಾನಸೌಧದಲ್ಲಿ ಅಲ್ಲಿನ ಲೋಪದೋಷಗಳನ್ನು ನಾವು ಎತ್ತಿ ತೋರಿಸಿದ್ದೇ ತಪ್ಪಾಯ್ತಾ? ಈಗಾಗಲೇ ಅಧಿವೇಶನದ ಚಿತ್ರೀಕರಣ ಮಾಡಂಗಿಲ್ಲ ಅಂತ ನಿರ್ಬಂಧ ಹಾಕ್ಬಿಟ್ಟಿದ್ದಾರೆ. ಈಗ ಇವ್ರು ಹೇಳಿದ ಕಡೆನೇ ಹೋಗಬೇಕು, ಹೇಳಿದ ಕಡೆನೇ ನಿಂತ್ಕೋಬೇಕು, ಅಲ್ಲೇ ಬೈಕ್ ತಗೋಬೇಕು. ಯಾವ ನ್ಯಾಯ ಇದು ಅಂತ? ಅರವಿಂದ್, ಸಹಜವಾಗಿ ಅವರ ಬಂಡವಾಳಗಳು ಬಯಲಾಗುವಂತಹ ಸಮಯ ಬಂದಂತಹ ಸಂದರ್ಭದಲ್ಲಿ ಅಲ್ಟಿಮೇಟ್ ಆಗಿ ಸಿಗುವಂಥದ್ದು ಮಾಧ್ಯಮಗಳು. ಅವುಗಳ ನಿಯಂತ್ರಣ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ನೀವು ಹೇಳಿದಾಗೆ ವಿಧಾನಸಭೆ ಅಧಿವೇಶನದಲ್ಲಿ ಇದೇ ರೀತಿಯಾಗಿ ರಾಜಕಾರಣಿಗಳ ಹುಳುಕನ್ನು ತೆಗೆದಿದ್ದಂತಹ ಸಂದರ್ಭದಲ್ಲಿ ಮಾಧ್ಯಮಗಳನ್ನ ಅಲ್ಲಿಗೆ ನಿರ್ಬಂಧ ಹಾಕಲಾಯಿತು. ಈಗ ವಿಧಾನಸೌಧದಲ್ಲಿ ಇಂಥದೇ ಜಾಗದಲ್ಲಿ ನೀವು ಜನಪ್ರತಿನಿಧಿಗಳ ಪ್ರತಿಕ್ರಿಯೆಗಳನ್ನು ಪಡಿಬೇಕು ಅನ್ನುವಂತಹ ಆದೇಶವನ್ನು ಹೊರಡಿಸಲಿಕ್ಕೆ ಸರ್ಕಾರ ಮುಂದಾಗಿದೆ. ಏನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಈ ಒಂದು ಪ್ರಪೋಸಲ್ ಅನ್ನ ವಾರ್ತಾ ಇಲಾಖೆಗೆ ಕೊಟ್ಟಿದೆ. ವಾರ್ತಾ ಇಲಾಖೆ ಕೂಡ ಅದರಂತೆ ನಡೆದುಕೊಳ್ಳುವಂತಹ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಿದೆ. ಇತ್ತೀಚೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಸಿಬ್ಬಂದಿ ಒಬ್ಬರೇ ಸಚಿವರ ಕೊಠಡಿಗೆ ಹೋಗಿ ಚಿನ್ನದ ಸರವನ್ನ ಕದ್ದಿದ್ದಂತ ಪ್ರಕರಣ ದಾಖಲಾಯಿತು. ಅದಾದ ನಂತರ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಯಿತು. ಇದೆಲ್ಲವನ್ನು ಕೂಡ ಮಾಧ್ಯಮಗಳು ವರದಿಯನ್ನ ಪ್ರಸಾರ ಮಾಡಿತ್ತು. ಇದು ಸರ್ಕಾರಕ್ಕೆ ಸಹಜವಾಗಿ ಮುಜುಗರನ್ನು ತಂದಿತ್ತು. ಈ ರೀತಿಯಾಗಿ ತಮ್ಮ ಹುಳುಕನ್ನು ತೋರಿಸುವಂತ ಪ್ರಯತ್ನವನ್ನ ಮಾಧ್ಯಮಗಳು ಮಾಡ್ತಾರೆ ಅಂತ ಹಿನ್ನೆಲೆಯಲ್ಲಿ ಎಲ್ಲಿ ಸರ್ಕಾರ ಮತ್ತೆ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಮಾಧ್ಯಮಗಳಿಗೆ ನಿರ್ಬಂಧ ಹಾಕುವಂತ ಪ್ರಯತ್ನವನ್ನ ಮಾಡ್ತಿದೆ. ಈಗಾಗಲೇ ಸಿಬ್ಬಂದಿ ಮತ್ತೆ ಆಡಳಿತ ಸುಧಾರಣಾ ಇಲಾಖೆ ವಾರ್ತಾ ಇಲಾಖೆಗೆ ಪತ್ರ ಬರೆದು ಇಂಥದೇ ಜಾಗದಲ್ಲಿ ಮಾಧ್ಯಮಗಳು ಪ್ರತಿಕ್ರಿಯೆ ಪಡಿಬೇಕು ಅನ್ನುವಂತ ಆದೇಶವನ್ನು ಹೊರಡಿಸಲಿಕ್ಕೆ ಮುಂದಾಗಿದೆ. ಇದನ್ನು ನೋಡಿದ್ರೆ ಮಾಧ್ಯಮಗಳ ಸ್ವಾತಂತ್ರ್ಯವನ್ನ ಹರಣ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಿದೆ. ಸಿಬ್ಬಂದಿ ಮತ್ತೆ ಆಡಳಿತ ಸುಧಾರಣಾ ಇಲಾಖೆಯ ಮೂಲಕ ಮಾಧ್ಯಮಗಳನ್ನ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ನಾವೇನು ನಮ್ಮ ಸ್ವಂತ ಕೆಲಸಕ್ಕೆ ಹೋಗೋದಿಲ್ಲ, ಅಲ್ಲಿ ಜನರ ಪರವಾಗಿ ಜನರ ಸಮಸ್ಯೆಯನ್ನ ಪರಿಹಾರ ಮಾಡಲಿರುವ ಸಲುವಾಗಿ ಜನಪ್ರತಿನಿಧಿಗಳ ರಿಯಾಕ್ಷನ್ ತೆಗೆದುಕೊಳ್ಳಕ್ಕೆ ಹೋಗ್ತೀವಿ. ಅದಕ್ಕೂ ಕೂಡ ನಿರ್ಬಂಧ ಹಾಕುವ ಮೂಲಕ ಆ ಜನರಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನ ಸರ್ಕಾರ ಅಥವಾ ಇಲಾಖೆಗಳು ಮಾಡ್ತಿದ್ದಾವೆ ಅನ್ನುವಂತದ್ದನ್ನ ಹೇಳ್ಬೋದಾಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದು ಜಗತ್ತು ಗೊತ್ತಾಗಲ್ವಾ, ರಾಜ್ಯದ ಜನತೆ ಗೊತ್ತಾಗಲ್ವಾ ಯಾಕೆ ಇವ್ರು ಈ ಥರ ಮಾಡ್ತಾ ಇದ್ದಾರೆ ಅಂತ? ಅವ್ರನ್ನೇನು ದಡ್ರು ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ನಿಮ್ಮ ಹುಳುಕುಗಳನ್ನು ತೋರಿಸಿದ್ದೇ ಮಾಧ್ಯಮದವ್ರು ತಪ್ಪು ಅನ್ನೋ ರೀತಿ ನಡ್ಕೋತಾ ಇದ್ದೀರಾ.